ಪ್ರತಿಧ್ವನಿಗೆ ಸ್ವಾಗತ. ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಬೇಕು ಅಂತ ಕನಸು ಕಾಣ್ತಾ ಇರುವಂತ ಸಿಎಂ ಸಿದ್ದರಾಮಯ್ಯನವರ ಒಂದ್ ಕಡೆ ಆದ್ರೆ ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಹೇಗಾದ್ರೂ ಮಾಡಿ ಈ ಬಾರಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ದೊಡ್ಡ ಕನಸನ್ನ ಹೊತ್ಕೊಂಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ನಲ್ಲಿ ಎರಡು ಬಣಗಳಾಗಿ ಇದೀಗ ಕಾಣ್ತಾ ಇರುವಂತದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣ ಒಂದು ಕಡೆ ಆದ್ರೆ ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತೊಂದು. ಇಲ್ಲಿ ಯಾರ ಬಣದಲ್ಲಿ ಎಷ್ಟು ಶಾಸಕರ ಸಚಿವರ ಸಂಖ್ಯಾಬಲ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಅವರು ಅದನ್ನು ಹೇಳ್ತಾ ಇರ್ತಾರೆ, ನಾವು ಅದನ್ನು ಉಚ್ಚಾರಣೆ ಮಾಡ್ತಾನೆ ಇರ್ತೀವಿ. ಡಿ ಕೆ ಶಿವಕುಮಾರ್ ಕನಕಪುರದಿಂದ ಬಂದಿರೋದು ಇಲ್ಲಿ ಕಡ್ಲೆಪುರಿ ತಿನ್ನೋದಕ್ಕಲ್ಲ, ರಾಜಕೀಯ ಮಾಡೋದಕ್ಕೆ ನಾನು ಕನಕಪುರದಿಂದ ಬಂದಿರೋದು ಅಂತ ಹೇಳಿ ಹೇಳ್ತಾರೆ. ಅದ್ರ ಅರ್ಥ ಏನು ಅಂದ್ರೆ, ನಾನಿಲ್ಲಿ ಸಿಎಂ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕನ್ನುವಂತ ದೊಡ್ಡ ಕನಸನ್ನ ಹೊತ್ಕೊಂಡೇ ಕನಕಪುರದಿಂದ ಬಂಡೆ ಇಲ್ಲಿಗೆ ಬಂದಿರುವಂತದ್ದು ಎನ್ನುವಂಥದ್ದು ಬಹಳ ಬಹಿರಂಗವಾಗಿ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಬಟ್ ಹಿಂದೆ ಡೈರೆಕ್ಟ್ ಆಗಿ ಹೇಳದೇ ಇದ್ರು ಕೂಡ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ಒಳಗಡೆ ಇರುವಂತಹ ಬಯಕೆನೇ ಅದೇ. ಅದಕ್ಕೆ ಮೊನ್ನೆ ಚಾಮುಂಡಿ ಬೆಟ್ಟದಲ್ಲಿ ಹೇಳಿದಂತಹ ಒಂದು ಹೇಳಿಕೆ, ಪ್ರಯತ್ನ ವಿಫಲ ಆಗ್ಬೋದು ಆದ್ರೆ ಪ್ರಾರ್ಥನೆ ಯಾವತ್ತೂ ವಿಫಲ ಆಗೋದಿಲ್ಲ ಅಂತ ಹೇಳಿ ಮಾರ್ಮಿಕವಾಗಿ ನುಡಿದಿದ್ದು ಡಿ ಕೆ ಶಿವಕುಮಾರ್. ಇದೇ ಕಾರಣಕ್ಕೆ ಇನ್ನೂ ಕೂಡ ಈ ಕ್ಷಣದಲ್ಲೂ ಕೂಡ ಇನ್ನೂ ಮುಖ್ಯಮಂತ್ರಿ ಆಗುವಂತಹ ಆ ಒಂದು ಪ್ರಯತ್ನ ಕನಸು ಈಗಲೂ ಕೂಡ ಜೀವಂತವಾಗಿ ಡಿ ಕೆ ಕಣ್ಣ ಮುಂದೆ ಕಾಣ್ತಾ ಇರುವಂಥದ್ದು. ಮೊನ್ನೆ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ಒಂದಷ್ಟು ಶಾಸಕರ ಸಚಿವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಿಕೊಂಡು ಈಗ ದೆಹಲಿ ತಲುಪಿದೆ. ದೆಹಲಿಯ ಡೈರಿನಲ್ಲಿ ನೋಟ್ ಆಗಿದೆ ಯಾರೆಲ್ಲ ಡಿ ಕೆ ಶಿವಕುಮಾರ್ ಬಣದಲ್ಲಿ ಎಷ್ಟೆಲ್ಲ ಶಾಸಕರ ಒಂದು ಸಂಖ್ಯಾಬಲ ಇದೆ. ಇಲ್ಲಿ ಈ ಕಡೆ ಸಿಎಂ ಸಿದ್ದರಾಮಯ್ಯನವರ ಕಡೆ ಎಷ್ಟೆಲ್ಲ ಶಾಸಕ ಸಚಿವರ ಆ ಒಂದು ಬಲ ಇದೆ ಎನ್ನುವುದನ್ನ ಈಗಾಗಲೇ ಸುರ್ಜೇವಾಲಾ ಅವರು ಅದೊಂದು ಪಟ್ಟಿಯನ್ನೇ ತಯಾರಿಸಿದ್ದಾರೆ. ಈಗ ಮೊನ್ನೆ ಇಕ್ಬಾಲ್ ಹುಸೇನ್ ಅವರು, ರಾಮನಗರದ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಡಿ ಕೆ ಶಿವಕುಮಾರ್ ಸಂಖ್ಯಾಬಲನೇ ಘೋಷಣೆ ಮಾಡ್ಬಿಟ್ರು. ಡಿ ಕೆ ಶಿವಕುಮಾರ್ ಕಡೆ 100 ಜನ ಶಾಸಕರ ಬಲ ಇದೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಆ ಒಂದು ಹೇಳಿಕೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣವಾಯಿತು. ಎಲ್ಲರೂ ಕೂಡ ಡಿ ಕೆ ವಿರೋಧಿಗಳು ಕೂಡ ಒಂದು ಕ್ಷಣ ಹಂಗೆ ಶೇಕ್ ಆಗ್ತಾರೆ. ಈ ಸುದ್ದಿ ನ್ಯಾಷನಲ್ ಟಿವಿಗಳಲ್ಲೆಲ್ಲ ಒಂದು ರೀತಿ ಬ್ರೇಕಿಂಗ್ ಸುದ್ದಿ ಕೂಡ ಆಗುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕಡೆ 100 ಸಂಖ್ಯಾಬಲ ಇದೆ ಅಂದ್ರೆ, 100 ಶಾಸಕರ ಬಲ ಇದೆ ಅಂದ್ರೆ 100% ಸಿಎಂ ಅವರೇ ಆಗ್ತಾರೆ. ಇನ್ನೆಷ್ಟು ಮ್ಯಾಜಿಕ್ ನಂಬರ್ಗೆ ಇನ್ನೆಷ್ಟು ಬೇಕಾಗುತ್ತೆ. ಸೊ ಹಂಗಾಗಿ ಎಲ್ರು ಕೂಡ ಒಂದು ಕ್ಷಣಕ್ಕೆ ಶೇಕ್ ಆದ್ರು. ಬಟ್ ಡಿ ಕೆ ಶಿವಕುಮಾರ್ ಬಣ ಎಲ್ರು ಕೂಡ ಅವ್ರಿಗೆ ಒಂದಷ್ಟು ಹಾಲು ಕುಡಿದಷ್ಟು ಆನಂದ ಆಗಿರುವಂಥದ್ದು. ಮೊನ್ನೆ ಕೂಡ ನಮ್ಮ ಅಣ್ಣನ ಒಂದ್ಸಲನಾದ್ರೂ ಸಿಎಂ ಆಗಿ ನೋಡ್ಬೇಕು, ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಕಾಣ್ಬೇಕೆನ್ನುವಂತ ಆಸೆ ಇದೆ ಅಂತೇಳಿ ಇಲ್ಲಿ ಏನು ಡಿ ಕೆ ಸುರೇಶ್ ಅವ್ರಿಗೆ ಹೇಳ್ಕೊಳ್ತಾರೆ. ಮಗದೊಂದ್ ಕಡೆ ಇಲ್ಲಿ ನಾವು ಬಹಳ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ, 2028ಕ್ಕೆ ಕಾಂಗ್ರೆಸ್ ಸರ್ಕಾರನೇ ಆಗೊಮ್ಮೆ ಬಂದ್ರು ಕೂಡ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತೂ ಇಲ್ಲ. ಯಾಕಂದ್ರೆ ಈಗಾಗಲೇ ಬಿಜೆಪಿನಲ್ಲಿ ಆಗ್ತಾ ಇರುವಂತಹ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯಕ್ಕೆ ಒಂದಷ್ಟು ರಿಪೇರಿ ಕೆಲಸ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ರಾಜ್ಯ ಬಿಜೆಪಿನಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ, ಅಷ್ಟು ಸುಲಭಕ್ಕೆ ಕಾಂಗ್ರೆಸ್ 2028ಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಮುಂದಿನ ಅವಧಿನಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಆಳ್ವಿಕೆ ನಡೆಸುತ್ತೆ, ಕಾಂಗ್ರೆಸ್ ಸಿಎಂ ಆಗಿರುತ್ತೆ ಅಂತ. ನೋವೇ ಅಷ್ಟು ಸುಲಭ ಅಲ್ಲ 2028ರ ಚುನಾವಣೆ. ಕಾಂಗ್ರೆಸ್ಗೆ ಏನು ಕಾಂಗ್ರೆಸ್ ಮಟ್ಟಕ್ಕೆ ಹೇಳೋದಾದ್ರೆ ಅಷ್ಟು ಸುಲಭದ ಚುನಾವಣೆ ಇಲ್ಲ. JDS ಅಷ್ಟೇ ಸಾಕಷ್ಟು ಈಗಾಗಲೇ ಒಂದು 2028ಕ್ಕೆ ಒಂದಷ್ಟು ಫೌಂಡೇಶನ್ ಹಾಕೊಳ್ತಾ ಇರುವಂಥದ್ದು. ಸೊ ಹಾಗಾಗಿ ಕಾಂಗ್ರೆಸ್ ಈ 2028ರ ಚುನಾವಣೆಯನ್ನು ಅಷ್ಟು ಸುಲಭವಾಗಿ ಎದುರಿಸೋದಕ್ಕೆ ಅಥವಾ ಅಧಿಕಾರಕ್ಕೆ ಬರೋದು ಅಷ್ಟು ಸುಲಭದ ಮಾತಲ್ಲ. ಇನ್ನು ಇಕ್ಬಾಲ್ ಹುಸೇನ್ ಹೇಳಿರುವಂಥದ್ದು ಇದೇನು ಏನ್ ಹೇಳ್ತಾ ನಾನು ಟ್ರಿಪ್ಪು ಇದೊಂದು ರಿಡೇಕ್ ತಗೊಳ್ಳೋಣ. ಇಕ್ಬಾಲ್ ಹುಸೇನ್ ರಾಮನಗರದ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಕೂಡ ಇಲ್ಲಿ ಅದನ್ನೇ ಪುನರುಚ್ಚರಣೆ ಮಾಡಿದ್ದು. ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಈ ಟರ್ಮೇ ಆಗ್ಬಿಡ್ತಾರ ಮುಖ್ಯಮಂತ್ರಿ ಅಂತ ಹೇಳಿದಕ್ಕೆ, ಇನ್ನೇನು ನೆಕ್ಸ್ಟ್ ಟ್ರಿಪ್ ಹೊಡೋದಕ್ಕೆ ಇದೇನು ಬಸ್ ಕೆಟ್ಟೋಯ್ತಾ, ಈ ಟರ್ಮೇ ಆಗ್ಬೇಕು ಅಂತ ಹೇಳಿ. ನಿಜ, ಈ ಟರ್ಮ್ ಏನಾದ್ರೂ ಮುಖ್ಯಮಂತ್ರಿ ಆದ್ರೆ ಡಿ ಕೆ ಶಿವಕುಮಾರ್ ಆದಂಗೆ. ಇನ್ನ ಈ ಟರ್ಮ್ ನಲ್ಲಿ ಏನಾದ್ರೂ ಮುಖ್ಯಮಂತ್ರಿ ಆಗದೆ ಇದ್ರೆ ಇನ್ನ ಅವರು ಜೀವನ ಪರ್ಯಂತ ಮುಖ್ಯಮಂತ್ರಿ ಆಗೋದಕ್ಕೆ 100% ಸಾಧ್ಯನೇ ಇಲ್ಲ. ಶತಾಯ ಗತಾಯ ಏನಾದ್ರೂ ಮಾಡಿ ಡಿ ಕೆ ಈ ಬಾರಿ ಸಿಎಂ ಆದ್ರೆ ಮಾತ್ರ ಆದಾಗೆ, ಇಲ್ಲಾಂದ್ರೆ ಅದು ಕನಸಷ್ಟೇ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕನ್ನೋದು ಒಂದು ಕನಸಾಗಿ ಹಂಗೆ ಉಳ್ಕೊಂಡ್ಬಿಡುತ್ತೆ ಅಷ್ಟೇ. ಇನ್ನು ಈ ಡಿ ಕೆ ಶಿವಕುಮಾರ್ ಅವರ ಬಣ ಹೆಂಗಿದೆ, ಈ ಇಕ್ಬಾಲ್ ಹುಸೇನ್ ಅವರು ಹೇಳಿದ ಹಾಗೆ 100 ಶಾಸಕರ ಸಂಖ್ಯಾಬಲ ನಿಜಕ್ಕೂ ಹೊಂದಿದ್ರೆ 100% ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಕೂಡ ಅನುಮಾನ ಇಲ್ಲ. ನಿಜಕ್ಕೂ ಡಿ ಕೆ ಶಿವಕುಮಾರ್ ಬಳಿ ಅಷ್ಟೊಂದು ಶಾಸಕರ ಬಲ ಇದೆಯಾ? ಹಂಗ ನೋಡಿದ್ರೆ ಕಳೆದ ಚುನಾವಣೆಯಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡಿ, ಜಿಲ್ಲೆ ಪ್ರವಾಸ ಮಾಡಿ, ಬೂತ್ ಮಟ್ಟದಲ್ಲಿ ಒಂದು ಸಂಘಟನೆಗೆ ಬಲವನ್ನ ತುಂಬಿದಂತಹ ನಾಯಕ ಡಿ ಕೆ ಬಂಡೆ ಅಂತಾನೆ ಹೇಳಬೇಕು.
ಒಂದು ಮುಂಚೂಣಿನಲ್ಲಿದ್ರು CM ಸಿದ್ದರಾಮಯ್ಯನವ್ರಿಗಿಂತಲೂ ಮುಂಚೂಣಿಯಲ್ಲಿ ಸಂಘಟನೆಯನ್ನ ಕಟ್ಟಿದ್ದು, ಪಕ್ಷದ ಗೆಲುವಿಗಾಗಿ ಶ್ರಮಿಸಿದ್ದು DK ಶಿವಕುಮಾರ್ ಅಂತಾನೆ ಹೇಳ್ಬೋದು. ಅದಕ್ಕೆ ಇವತ್ತು ರಾಜ್ಯ ವ್ಯಾಪ್ತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರದೇ ಆದಂತ ಒಂದು ಸಂಘಟನಾ ಶಕ್ತಿ ಇದೆ, ಒಂದು ಟೀಮ್ ಇದೆ. DKದೇ ಒಂದು ಟೀಮ್ ಇದೆ. ಸೊ ಹಂಗಾಗಿ ಸಂಖ್ಯಾಬಲ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಶಾಸಕರುಗಳು DKನ ಎಷ್ಟು ಜನ ಬೆಂಬಲಿಸ್ತಾರೆ, CM ಆಗ್ಬೇಕು DK ಶಿವಕುಮಾರ್ ಅವರು ಅಂತ ಹೇಳೋರೆಲ್ಲ ಯಾರೆಲ್ಲ ಬರ್ತಾರೆ ಅನ್ನೋದನ್ನ ಮೇಲ್ನೋಟಕ್ಕೆ ನೋಡೋದಾದ್ರೆ ಮೊದಲಿಗರಾಗಿ ಅಲ್ಲಿ ಇಕ್ಬಾಲ್ ಹುಸೇನ್ ಕಾಣಿಸ್ಕೊಳ್ತಾರೆ. ರಾಮನಗರದ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಕಾಣಿಸ್ಕೊಳ್ತಾರೆ. ಅದಾದ ನಂತರ ಮಂಡ್ಯ ಶಾಸಕ ರವಿ ಗಾಣಿಗ ಅವರು ಕಾಣಿಸ್ಕೊಳ್ತಾರೆ. ಆಮೇಲೆ ನೆಲಮಂಗಲದ ಶಾಸಕರಾದ ಶ್ರೀನಿವಾಸ್ ಅವರು ಕೂಡ ಕಾಣಿಸ್ಕೊಳ್ತಾರೆ. ಸೊ ದಲಿತ ಸಮುದಾಯದಿಂದ ಮೊದಲನೇ ಬಾರಿಗೆ ಗೆದ್ದಂತ DK ಶಿವಕುಮಾರ್ ಅವರ ಪಕ್ಕ ಹುಡುಗ, DK ಶಿವಕುಮಾರ್ ಅವರ ಹುಡುಗ ಅಂತಾನೆ ಹೇಳಬೇಕು ಶಾಸಕರಾದರೂ ಕೂಡ. ಯಾಕಂದ್ರೆ ಆ ಒಂದು ಕ್ಷೇತ್ರಕ್ಕೆ ಪ್ಲಾನ್ ಮಾಡಿ ಪಕ್ಕ ಒಂದಷ್ಟು ಸ್ಟ್ರಾಟಜಿ ಮಾಡಿ, ಬಾ ನೀನು ಇಲ್ಲಿ ನಿಂತ್ಕೋ, MLA ಆಗ್ತಿ 100% ಅಂತ ಹೇಳಿ ಅವ್ರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ನಿಲ್ಸಿದ್ದೇ ಇದೆ DK ಶಿವಕುಮಾರ್ ಅವರು. ಇಲ್ಲಾಂದಿದ್ರೆ ಅಲ್ಲಿ JDSಗೆ ಒಂದು ಬುನಾದಿ ಇತ್ತು. ಶ್ರೀನಿವಾಸ್ MLA ಆಗಿದ್ರು JDS ಇಂದ. ಸೊ ಅವರನ್ನ ಸೋಲಿಸಿ ಮೊದಲನೇ ಬಾರಿಗೆ ಬಂದು ಇನ್ನು ಉತ್ಸಾಹಿ ಈ ಯುವಕನನ್ನ ಗೆಲ್ಲುವಂತೆ ಮಾಡಿದ್ದು ಇದೇ DK ಶಿವಕುಮಾರ್. ಹಾಗಾಗಿ DK ಶಿವಕುಮಾರ್ ಅವ್ರಿಗೆ ನೆಲಮಂಗಲದ ಶಾಸಕ ಶ್ರೀನಿವಾಸ್ ಅವರು ಬೆಂಬಲಕ್ಕೆ ಸೂಚಿಸ್ತಾರೆ. ಇನ್ನು ಕುಣಿಗಲ್ MLA ರಂಗನಾಥ್ ಹೇಳಿಕೆಯಲ್ಲಿ DK ಶಿವಕುಮಾರ್ ಅವರ ಬಣ ಎಲ್ಲೋದ್ರೂ ಕೂಡ DK ಬೆನ್ನ ಹಿಂದೆನೆ ಕಾಣಿಸ್ಕೊಳ್ತಾರೆ. ಜೊತೆಯಲ್ಲಿ ಬಸವರಾಜ್ ಶಿವಗಂಗಾ ಚನ್ನಗಿರಿ MLA ಅವರು ಕೂಡ ಮೊನ್ನೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮುಖ್ಯಮಂತ್ರಿ ಆಗ್ಬೇಕು. ಹೌದು, DK ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಸಾಕಷ್ಟು ಅವ್ರದೇ ಆದಂತ ಒಂದು ಕೊಡುಗೆ ಇದೆ. ಕಾಂಗ್ರೆಸ್ ಇಷ್ಟು ಸಂಖ್ಯಾಬಲದಲ್ಲಿ ಇವತ್ತು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಅದರಲ್ಲಿ DK ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯತೆ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ನಿಷ್ಠೆಯಿಂದ ಸೇವೆ ಮಾಡಿದ್ದಾರೆ. ಇಂಥವ್ರಿಗೆ ಒಂದು ಅವಕಾಶ ಕೊಡಬೇಕು ಈಗ ಅಂತೇಳಿ. ಇನ್ನು ಡಜನ್ ಗಟ್ಟಲೆ ಬೇಕಂದ್ರೆ DCMಗಳು ಆಗ್ಬಿಡ್ಲಿ, ಆದ್ರೆ ಮುಖ್ಯಮಂತ್ರಿ ಆಗಿ DK ಶಿವಕುಮಾರ್ ಅವರು ಬರಬೇಕು ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಮೊನ್ನೆ ಕೊಟ್ಟರು. ಇನ್ನು ಮಾಗಡಿ ಬಾಲಕೃಷ್ಣ ಅವರಂತೂ ನೀವು ಯಾವ ನೋಟಿಸ್ ಆದ್ರೂ ಕೊಟ್ಕೊಳ್ಳಿ ಸ್ವಾಮಿ, ನಾನು ಹೇಳ್ತೀನಿ ಅಂತ ಹೇಳಿ ಮೊನ್ನೆಲ್ಲ DK ಶಿವಕುಮಾರ್ ಅವರು ಇಕ್ಬಾಲ್ ಹುಸೇನ್ ಸ್ಟೇಟ್ಮೆಂಟ್ಗೆ ನೋಟಿಸ್ ಕೊಡ್ಬೇಕಾಗುತ್ತೆ, ನೀನ್ ಯಾವನ್ ಹೇಳೋದಕ್ಕೆ ಅಂತೇಳಿ ಒಂದು ರಾಂಗ್ ಆಗಿ ಒಂದು ಆವಾಜ್ ಹಾಕಿದ್ರು DK ಶಿವಕುಮಾರ್. ಎಲ್ರಿಗೂ ಕೂಡ ಎಲ್ರು ಬಾಯಿ ಮುಚ್ಕೊಂಡು ತುಟಿ ಬಿಚ್ಚಬಾರ್ದು, ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿ. ಸೊ ಆದ್ರೂ ಕೂಡ ಮಾಗಡಿ ಬಾಲಕೃಷ್ಣ ಹುಂಬ ಶಾಸಕ, ಹುಂಬ ಮನುಷ್ಯ, ಸಾಕಷ್ಟು ಅನುಭವ ಉಳ್ಳಂತ JDS ನಿಂದ ಬಂದಂತ ಶಾಸಕ ಆದ್ರೂ ಕೂಡ DKಗೆ ನಿಷ್ಠೆಯಿಂದ ಇರುವಂತ ಒಬ್ಬ ಶಾಸಕ ಮಾಗಡಿ ಬಾಲಕೃಷ್ಣ ಕೂಡ ಮೊನ್ನೆ ಮತ್ತೆ ರಿಪೀಟ್ ಮಾಡಿ ಹೇಳ್ತಾರೆ, ಅವ್ರು ನೋಟಿಸ್ ಕೊಟ್ಟರು ಪರವಾಗಿಲ್ಲ, ಹೌದು DK ಶಿವಕುಮಾರ್ ಅವರೇ CM ಆಗ್ಬೇಕು ಅನ್ನುವಂತ ಹೇಳಿಕೆಯನ್ನು ಕೂಡ ಮಾಗಡಿ ಬಾಲಕೃಷ್ಣ ಕೊಡ್ತಾರೆ. ಇನ್ನು ಉದಯಗೌಡ ಮದ್ದೂರು ಶಾಸಕ, ಅವರು ಅಷ್ಟೇ DK ಶಿವಕುಮಾರ್ ಅವರ ಬಣ, ಅವರು ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಬೆಂಬಲವನ್ನ ಸೂಚಿಸ್ತಾರೆ. ಇನ್ನು ಅಶೋಕ್ ಕೆರೆ ಪುತ್ತೂರು MLA, ಸೊ ಅವರು ಕೂಡ ಅಷ್ಟೇ DK ಶಿವಕುಮಾರ್ ಅವ್ರ ಕಡೆ ಬೆಂಬಲವನ್ನು ಸೂಚಿಸ್ತಾರೆ. ತನ್ವೀರ್ ಸೇಠ್ ಹಂಗೂ ಇಲ್ಲ ಹಿಂಗೂ ಇಲ್ಲ, ಓಕೆ ಅನ್ನೋ ತರ. ಯಾಕಂದ್ರೆ ತನ್ವೀರ್ ಸೇಠ್ ಈ ಹಿಂದೆ ಎಲ್ಲ DK ಜೊತೆ ಏನು ಕಾಣಿಸ್ಕೊಂಡಂತ ರಾಜಕಾರಣಿ ಅಲ್ಲ, CM ಸಿದ್ದರಾಮಯ್ಯನವರ ಒಂದು ಬಣದಲ್ಲಿ ಗುರುತಿಸ್ಕೊಂಡಿದ್ದು. ಇತ್ತೀಚೆಗೆ ಒಂದಷ್ಟು ಅವಾಯ್ಡ್ ಮಾಡ್ತಾ ಒಂದಷ್ಟು ಅವರಿಂದ ದೂರ ಸರಿದಿದ್ದಾರೆ. ಎಲ್ಲ ಒಂದ್ ಕಡೆ DK ಶಿವಕುಮಾರ್ ಅವರ ಕಡೆ ಒಲವನ್ನ ತೋರ್ತಾ ಇದ್ದಾರೆ ಇತ್ತೀಚೆಗೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇನ್ನ ದರ್ಶನ್ ಧ್ರುವನಾರಾಯಣ ಅವರು ಕೂಡ DK ಶಿವಕುಮಾರ್ ಅವರ ಬೆಂಬಲ ಸೂಚಿಸುವಂತ ಶಾಸಕ ಅಂತ ಹೇಳ್ಬೋದು. ಇನ್ನು ಶ್ರೀರಂಗಪಟ್ಟಣದ ಶಾಸಕರಾದಂತಹ ರಮೇಶ್ ಬಂಡಿ ಸಿದ್ದೇಗೌಡರು ಕೂಡ DK ಶಿವಕುಮಾರ್ ಅವರ ಬಣದಲ್ಲಿ DK ಶಿವಕುಮಾರ್ ಅವರಿಗೆ ನಿಷ್ಠೆಯಿಂದ ಇರುವಂತ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ವಾಯ್ಸ್ ರೈಸ್ ಮಾಡುವಂತ ಮತ್ತೊಬ್ಬ ಶಾಸಕ ಶ್ರೀರಂಗಪಟ್ಟಣದ ರಮೇಶ್ ಬಂಡಿ ಸಿದ್ದೇಗೌಡರು ಅಂತ ಹೇಳ್ಬೋದು. ಇವರೆಲ್ಲ ಒಂದು ಟೀಮ್, ಇವರೆಲ್ಲ ಒಂದು ಬಣ. ಚಲುವರಾಯ ಸ್ವಾಮಿ ಆಗಿರ್ಬೋದು, ಗಾಣಿಗ ರವಿ ಆಗಿರ್ಬೋದು, ರಮೇಶ್ ಬಂಡಿ ಸಿದ್ದೇಗೌಡರು, ಉದಯ್ ಗೌಡರು, ಇವ್ರದೆಲ್ಲ ಒಂದು ಟೀಮು. ಸೊ ಹಂಗಾಗಿ ಇವರು ಕೂಡ ಬೆಂಬಲವನ್ನು ಸೂಚಿಸುವಂಥದ್ದು. ಇನ್ನು ಇವರೆಲ್ಲ ಡೈರೆಕ್ಟ್ ಆಗಿ ಫ್ರಂಟ್ ಲೈನ್ ಅಲ್ಲಿ ನಿಂತ್ಕೊಂಡು ಹೌದು DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ವಾಯ್ಸ್ ರೈಸ್ ಮಾಡುವಂತ ಶಾಸಕರುಗಳ ಒಂದಷ್ಟು ಪಟ್ಟಿ. ಇನ್ನು ಬ್ಯಾಕ್ ಸೈಡ್ ಅಲ್ಲಿ ಅಂದ್ರೆ ಬೆನ್ನ ಹಿಂದೆ ನಿಂತ್ಕೊಂಡು DK ಶಿವಕುಮಾರ್ ಅವ್ರಿಗೆ ಅವರ ಪರವಾಗಿ ಕೆಲಸ ಮಾಡುವಂತ, ಅಂದ್ರೆ ಇಲ್ಲಿ ಒಂದ್ ರೀತಿನಲ್ಲಿ CM ಸಿದ್ದರಾಮಯ್ಯನವರ ಅಹಿಂದ ನಾಯಕ CM ಸಿದ್ದರಾಮಯ್ಯನವರ ಕೆಂಗಣ್ಣಿಗೂ ಗುರಿ ಆಗ್ಬಾರ್ದು, ಈ ಕಡೆ DK ಶಿವಕುಮಾರ್ ಅವ್ರನ್ನು ಬಿಟ್ಕೊಡ್ಬಾರ್ದು, ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಎನ್ನುವಂತ ಒಂದಷ್ಟು ನಿಲುವು ಇರುವಂತ ಶಾಸಕರು ಕೂಡ DK ಶಿವಕುಮಾರ್ ಜೊತೆ ಇದ್ದಾರೆ. ಅಂದ್ರೆ DK ಶಿವಕುಮಾರ್ ಅವ್ರಿಗೆ ಡೈರೆಕ್ಟ್ ಆಗಿ ನೀವೇ ಆಗ್ಬೇಕು ಅಂತ ಜೈಕಾರ ಆಗ್ತಾ ಇದ್ರು, CM ನೀವೇ ಆಗ್ಬೇಕಂತ ಜೈಕಾರ ಆಗ್ತಾ ಇದ್ರು ಕೂಡ CM ಆಗ್ಬೇಕು ಅನ್ನುವಂತ ಮಹಾ ಆಸೆ ಹೊತ್ಕೊಂಡಿರುವಂತ ಒಂದಷ್ಟು ಶಾಸಕರುಗಳು ಕೂಡ ಬೆನ್ನ ಹಿಂದೆ ಕೆಲಸ ಮಾಡ್ತಾರೆ. ಅದರಲ್ಲಿ ಮೊದಲಿಗರು NA ಹ್ಯಾರಿಸ್ ಅಂತ ಹೇಳ್ಬೋದು. ಅವ್ರ ಮಗನನ್ನ ಯಾವಾಗ್ಲೂ DK ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದ್ರು. ಸೊ ನಲ್ಪಾಡ್ ಅವ್ರ ಮಗ ಯಾವಾಗ್ಲೂ DK ಜೊತೆನೆ ಇರ್ತಾರೆ.
ಹಾಗಾಗಿ ಎನ್ ಎ ಹ್ಯಾರಿಸ್ ಕೂಡ ಇಲ್ಲಿ ಡಿ ಕೆಗೆ ಬೆಂಬಲ ಸೂಚಿಸುವಂತಹ ಶಾಸಕ ಅಂತ ಹೇಳ್ಬೋದು. ಇನ್ನು ರಾಜೇಗೌಡರು ಜೊತೆಯಲ್ಲಿ ನಯನ ಮೋಟಮ್ಮ ಹಿರಿಯ ಕಾಂಗ್ರೆಸ್ನ ನಾಯಕಿ ಮೋಟಮ್ಮ ಅವರ ಮಗಳು ನಯನ ಮೋಟಮ್ಮ ಅವರು ಕೂಡ ಇಲ್ಲಿ ಬೆಂಬಲ ಸೂಚಿಸ್ತಾರೆ. ಜೊತೆಯಲ್ಲಿ ಡಿ ಕೆ ತಮ್ಮಯ್ಯ ಅವರು ಕೂಡ ಬೆಂಬಲ ಸೂಚಿಸ್ತಾರೆ. ಜೊತೆಯಲ್ಲಿ ಸಿ ಪಿ ಯೋಗೇಶ್ವರ್ ಈ ಸಲ ನೋಡಿ ಎಲ್ಲೋ ಒಂದ್ ಕಡೆ ಅದಕ್ಕೆ ಹೇಳೋದು, ಸಿ ಪಿ ಯೋಗೇಶ್ವರ್ ಅಂತ ಚಾಣಾಕ್ಷ ರಾಜಕಾರಣಿಗಳೆಲ್ಲ ಡೈರೆಕ್ಟ್ ಆಗಿ ನಿಂತ್ಕೊಂಡು ಒಡೆದಾಡದೇ ಇದ್ರು ಕೂಡ ಬೆನ್ನಿಂದ ನಿಂತ್ಕೊಂಡು ರಾಜಕೀಯದಲ್ಲಿ ಏನ್ ಬೇಕಂದ್ರೂ ಬದಲಾವಣೆ ಮಾಡ್ಬಿಡೋಂತ ಒಂದು ತಾಕತ್ತುಳ್ಳಂತ ರಾಜಕಾರಣಿ ಅಂತ ಹೇಳ್ಬೋದು. ಅದಕ್ಕೆ ಏನು ಚನ್ನಪಟ್ಟಣದಲ್ಲಿ ಎಚ್ ಡಿ ಕೆ ಕೈಯಲ್ಲಿದ್ದಂತ ಆ ಒಂದು ಕ್ಷೇತ್ರವನ್ನ ಕಿತ್ಕೊಂಡಿದ್ದು ಅಷ್ಟು ಸುಲಭದ ಮಾತಲ್ಲ. ಯೋಗೇಶ್ವರ್ ಒಬ್ಬ ಸ್ಟ್ರಾಂಗ್ ನಾಯಕ ಅಂತಾನೆ ಹೇಳ್ಬೋದು. ಇಂಡಿಪೆಂಡೆಂಟ್ ಆಗು ಗೆದ್ದಂತ ನಾಯಕ. ಬೇರೆ ಪಕ್ಷ ಏನು ಅಲ್ಲಿ ಮತ್ತೊಂದು ಪಕ್ಷ ರಾಜ್ಯದಲ್ಲಿ ಅಸ್ತಿತ್ವವೇ ಇಲ್ಲದಂತ ಪಕ್ಷದಲ್ಲೂ ಕೂಡ ನಿಂತ್ಕೊಂಡು ಗೆದ್ದಂತ ಒಬ್ಬ ಸ್ಟ್ರಾಂಗ್ ನಾಯಕ ಸಿ ಪಿ ಯೋಗೇಶ್ವರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬೆನ್ನ ಹಿಂದೆ ಕೆಲಸ ಮಾಡುವಂತ ಒಬ್ಬ ನಿಷ್ಠಾವಂತ ನಾಯಕ ಅಂತ ಹೇಳ್ಬೋದು. ಇನ್ನು ಮಾಲೂರು ನಂಜೇಗೌಡರು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕಾಣಿಸ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಡಿ ಕೆ ಕಡೆ ಇವ್ರಿಗೆಲ್ಲ ಮನಸ್ಸು ಒಲವು ಜಾಸ್ತಿ. ಇನ್ನು ಮಂತ್ರಗೌಡ ಇದೊಂದು ರಿಟೇಕ್ ಮಾಲೂರಿಂದ ತಗೊಂಬಿಡೋಣ, ಇಲ್ಲ ಸಿ ಪಿ ಯೋಗೇಶ್ವರಿಂದ ತಗೊಂಬಿಡೋಣ ರಿಟೇಕ್ನ. ಇನ್ನು ಸಿ ಪಿ ಯೋಗೇಶ್ವರ್ ನೋಡಿ, ಕಳೆದ ಬಾರಿ ಉಪಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ JDS BJP ಅಲ್ಲೊಂದು ಗೇಮ್ ಪ್ಲಾನ್ ಆಡಿದಾಗ, ಇಲ್ಲ ನಾನು ನಿನಗೆ ಕಾಂಗ್ರೆಸ್ ನಿಂದ ಟಿಕೆಟ್ ಕೊಡಿಸ್ತೀನಿ, ಬಾ ಇಲ್ಲಿ ನಿಂತು ಗೆಲ್ಲು ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡ್ ಬಂದಿದ್ದು ಇದೇ ಡಿ ಕೆ ಶಿವಕುಮಾರ್ ಸಿ ಪಿ ಯೋಗೇಶ್ವರ್ ಅವನ್ನ. ಸಿ ಪಿ ಯೋಗೇಶ್ವರ್ ನೋಡಿ, ಕಾಂಗ್ರೆಸ್ನಲ್ಲಿ ಅಸ್ತಿತ್ವವೇ ಇಲ್ಲದಂತ ಒಂದು ಸಮಾಜವಾದಿ ಪಾರ್ಟಿಯಿಂದ ಕೂಡ ನಿಂತ್ಕೊಂಡು ಗೆದ್ದಂತ ಸಿ ಪಿ ಯೋಗೇಶ್ವರ್ಗೆ ಯಾವ ಪಕ್ಷನೂ ಅನಿವಾರ್ಯ ಅಲ್ಲ ಅಂತ ಸ್ಟ್ರಾಂಗ್ ನಾಯಕ. ಯಾಕಂದ್ರೆ ಇಂಡಿಪೆಂಡೆಂಟ್ ಕೂಡ ನಿಂತು ಗೆದ್ದಂತ ನಾಯಕ. ಎಚ್ ಡಿ ಕುಮಾರಸ್ವಾಮಿಯ ಭದ್ರಕೋಟೆ ಆಗಿದ್ದಂತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು ಕೂಡ ಅದೊಂದು ರೀತಿ ಎಚ್ ಡಿ ಕೆ ಅವರ ಭದ್ರಕೋಟೆ, JDS ನ ಭದ್ರಕೋಟೆ ಆಗಿದ್ರು ಕೂಡ ಸಿ ಪಿ ಯೋಗೇಶ್ವರ್ ಹೆಂಗೆ ಕಿತ್ಕೊಳ್ತಾರೆ ಅಂದ್ರೆ ಅವ್ರು ಗೆದ್ದಂತ ಮತಗಳ ಅಂತರ ಕೂಡ ಬಹಳ ದೊಡ್ಡದು. ಸೊ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ರು ಕೂಡ ಈ ಬಾರಿ ಸೋಲಿಸಿ ಇಲ್ಲಿ ಸಿ ಪಿ ಯೋಗೇಶ್ವರ್ ಗೆಲ್ತಾರೆ. ಅಂದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಈ ಗೆಲುವಿಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಸಪೋರ್ಟ್ ಕೂಡ ಬಹಳ ಹೆಚ್ಚಿಗೆ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಹಂಗಾಗಿ ಇಂತಹ ಸ್ಟ್ರಾಂಗ್ ನಾಯಕರುಗಳು ಕೂಡ ಸಿ ಪಿ ಯೋಗೇಶ್ವರ್ ಅಂತ ಪ್ರಭಾವಿ ನಾಯಕರುಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಬೆನ್ನ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೇ ಕೆಲಸ ಮಾಡ್ತಾರೆ. ಹಂಗಾಗಿ ಹೇಳಿದ್ದು ಅಂದ್ರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಿಲ್ಲುವಂತ ಈ ಬಾಲಕೃಷ್ಣ ಅಂತವರ ಜೊತೆಯಲ್ಲಿ ಕುಣಿಗೆಲ್ಲ MLA ಅಂತಹ ಟೀಮ್, MLA ಶಾಸಕರ ಒಂದು ಟೀಮ್ ಬೇರೆ ಇದ್ರೆ, ಮತ್ತೊಂದು ಬೆನ್ನ ಹಿಂದೆ ಪರೋಕ್ಷವಾಗಿ ನಿಂತು ಡಿ ಕೆ ಪರವಾಗಿ CM ಆಗ್ಬೇಕು ಅಂತ ಕೆಲಸ ಮಾಡುವಂತ ಟೀಮ್ ನಲ್ಲಿ ಸಿ ಪಿ ಯೋಗೇಶ್ವರ್ ಕೂಡ ಮೊದಲಿಗರಾಗಿ ನಿಲ್ತಾರೆ ಅಂತಾನೆ ಹೇಳ್ಬೋದು. ಎನ್ ಎ ಹ್ಯಾರಿಸ್, ಸಿ ಪಿ ಯೋಗೇಶ್ವರ್ ಅವರೆಲ್ಲರೂ ಕೂಡ. ಸೊ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಮಾಲೂರಿನ ನಂಜೇಗೌಡರು CM ಸಿದ್ದರಾಮಯ್ಯನವ್ರ ಜೊತೆ ಕಾಣಿಸ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಡಿ ಕೆ ಮೇಲೆ ಒಲವು ಅಂತಾನೆ ಹೇಳ್ಬೋದು. ಇನ್ನು ಡಿ ಕೆ ಶಿವಕುಮಾರ್ ಅವರ ಇನ್ನು ಡಿ ಕೆ ಶಿವಕುಮಾರ್ ಅವರ ಪರ ಯಾರೆಲ್ಲ ಸಚಿವರು ಇವರ ಬೆನ್ನ ಹಿಂದೆ ನಿಲ್ತಾರೆ ಅಂದ್ರೆ ಅಲ್ಲಿ ಮೊದಲಿಗರಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಣಿಸ್ಕೊಳ್ತಾರೆ. ನೋಡಿ, ಇಲ್ಲಿ ಈ ಜಾರಕಿಹೊಳಿ ಟೀಮ್ ಇದಾರಲ್ಲ, ಸಹೋದರರು ಇದಾರಲ್ಲ, ಅವರನ್ನ ಸೋಲ್ಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯನೇ ಇಲ್ಲ. ಅಲ್ಲಿ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಬಂಡೆ ನುಗ್ಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಒಬ್ಬ ನಾಯಕಿಯ ಬೆನ್ನಿಗೆ ನಿಲ್ತಾರೆ. ಅಲ್ಲಿ ಆಕೆ ಗೆಲ್ಲುವುದಕ್ಕೋಸ್ಕರ ಸಾಕಷ್ಟು ಸಂಘಟನಾ ಬಲವನ್ನ ತುಂಬ್ತಾರೆ. ಹಂಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದ್ ಕಡೆ ಎಲ್ಲೋ CM ಸಿದ್ದರಾಮಯ್ಯನವ್ರ ಅವ್ರ ಜೊತೆನೆ ಇರ್ತಾರೆ, ಅವ್ರಿಗೆ ಬೆಂಬಲ ಸೂಚಿಸ್ತಾರೆ ಅನ್ನೋದು ಆದ್ರೂ ಕೂಡ 100% ಡಿ ಕೆಗೆ ಜೈಕಾರ ಹಾಕೋದು. ಡಿ ಕೆ CM ಆದ್ರೆ ಖುಷಿ ಪಡುವಂತ ಮೊದಲಿಗರು ಯಾರು ಅಂದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳ್ಬೋದು. ಹೀಗೆ ಪರೋಕ್ಷವಾಗಿ ಕೆಲಸ ಮಾಡುವಂತ ಯಾರು ಸಚಿವರ ಪಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲಿಗರಾಗಿ ಕಾಣಸಿಗ್ತಾರೆ. ಎರಡನೇದಾಗಿ ಏನು ಚೆಲುವರಾಯಸ್ವಾಮಿ ಅವರು ಕಾಣಸಿಗ್ತಾರೆ. ಬಹಳ ನಿಷ್ಠೆಯಿಂದ ಇರುವಂತ JDS ನಿಂದ ಬಂದಂತ ಕುಮಾರಸ್ವಾಮಿ ಅವರು ಗಳಸ್ತೆ ನಂಟಸ್ತೆ ಅನ್ನೋ ರೀತಿ ಚಡ್ಡಿ ದೋಸ್ತು ಕುಚುಕುಗಳು ಇವರು ಒಂದು ರೀತಿ. ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಚೆಲುವರಾಯಸ್ವಾಮಿ JDS ಬಿಟ್ಟು ಇಲ್ಲಿ ಬಂದಿದ್ದೇ ಡಿ ಕೆ ಶಿವಕುಮಾರ್ ಅವರ ಒಂದು ನಿಷ್ಠೆಯಿಂದಾಗಿ, ಅವರ ಒಂದು ಸ್ನೇಹಕ್ಕೋಸ್ಕರ. ಇನ್ನು MC ಸುಧಾಕರ್ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಾರೆ. ಮಧು ಬಂಗಾರಪ್ಪ ಹೇಳಿ ಕೇಳಿ ತನ್ನ ತಂದೆಯ ಋಣ ಅಂದ್ರೆ ಮಧು ಬಂಗಾರಪ್ಪ, ಕುಮಾರ್ ಬಂಗಾರ ಇವರಿದಾರಲ್ಲ, ಬಂಗಾರಪ್ಪನವ್ರು ಇದಾರಲ್ಲ, ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕೊಂಡ್ಬಂದು ಮಂತ್ರಿ ಸ್ಥಾನವನ್ನ ನೀಡ್ತಾರೆ. ಆ ಒಂದು ಋಣಕ್ಕೆ ಇದೀಗ
ಇದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳ ಸಂದರ್ಭಗಳಲ್ಲಿ. ಅದೇ ಕಾರಣಕ್ಕೆ ಆ ಒಂದು ನಿಷ್ಠೆಯಿಂದನೇ ಮಧು ಬಂಗಾರಪ್ಪನವರನ್ನ ಕರ್ಕೊಂಬಂದು ಸಚಿವರನ್ನಾಗಿ ಶಾಸಕರನ್ನಾಗೂ ಮಾಡಿದ್ರು, ಗೆಲ್ಲೋದಕ್ಕೆ ಒಂದಷ್ಟು ಅನುಕೂಲ ಮಾಡಿಕೊಟ್ರು. ಇಲ್ಲಿ ಸಚಿವರನ್ನಾಗೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಮಾಡಿದ್ರು. ಸೊ ಹಾಗಾಗಿ ಸಚಿವರ ಪಟ್ಟಿನಲ್ಲಿ 3ನೇ ಸ್ಥಾನದಲ್ಲಿ ಮಧು ಬಂಗಾರಪ್ಪ ನಿಲ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಮಂಕಾಳ್ ವೈದ್ಯ ಅವರು ಕೂಡ ನಿಂತಾರೆ, ಶಿವಾನಂದ ಪಾಟೀಲ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ತಾರೆ. ಹೀಗೆ ಒಟ್ಟಾರೆ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಏನು CM ಆಗ್ಬೇಕು ಎನ್ನುವಂತ ಆ ಒಂದು ಆಕಾಂಕ್ಷೆಗೆ, ಅವರ ಒಂದು ಕನಸಿಗೆ ಸುಮಾರು ಒಂದು 25ರಿಂದ ಈಗ ಮೇಲ್ನೋಟಕ್ಕೆ ಒಂದು 25ರಿಂದ ಒಂದು 30 ಜನರ ಶಾಸಕರ ಸಚಿವರ ಪಟ್ಟಿ ಸಿಗುತ್ತೆ. ಇನ್ನು ಮಿಕ್ಕವರು ತಟಸ್ಥರಾಗಿ ನಿಲ್ತಾರೆ. ಹಂಗ್ ನೋಡೋದಾದ್ರೆ CM ಸಿದ್ದರಾಮಯ್ಯನವರ ಬಣದಲ್ಲಿ ಸುಮಾರು 100ಕ್ಕೂ ಅಧಿಕ ಶಾಸಕ ಸಚಿವರ ಗುಂಪೆ ಇಲ್ಲಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮೊನ್ನೆ ಕೂಡ ಸುರ್ಜೇವಾಲಾ ಅವರು ಇಲ್ಲಿ ಬೆಂಗಳೂರಿಗೆ ಏನು ಡಿನ್ನರ್ ಪಾರ್ಟಿ ಮಾಡ್ಕೊಂಡು ಹೋಗೋದಕ್ಕೆ ಬಂದಿರಲಿಲ್ಲ. ಈ ಎಲ್ಲವನ್ನು ಪಟ್ಟಿಗಳನ್ನ ಸಂಗ್ರಹ ಮಾಡ್ಕೊಂಡು ಹೋಗೋದಕ್ಕೆ ಬಲ ಹೇಗಿದೆ, ಮುಖ್ಯಮಂತ್ರಿ ಆಗೊಮ್ಮೆ ಚೇಂಜ್ ಮಾಡೋದೇ ಆದ್ರೆ ಮುಂದೆ 2028ಕ್ಕೆ ಕಾಂಗ್ರೆಸ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು. ಇಲ್ಲಿ ಬಣಗಳ ಬಡಿದಾಟವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗಿರುವಂಥದ್ದು ಒಂದು ರೀತಿಯ ಹೈಕಮಾಂಡ್ಗೆ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬೋದು. ಇದನ್ನ ಹೈಕಮಾಂಡ್ ಸುರ್ಜೇವಾಲಾ ಅವರ ಬೆನ್ನಿಗೆ ಜವಾಬ್ದಾರಿಯನ್ನ ನೀಡಿರುವಂಥದ್ದು. ಈಗಾಗಲೇ ಸುರ್ಜೇವಾಲಾ ಅವರು ಏನು CM ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ, ಈ ಬಣಗಳ ಒಂದು ಸಂಖ್ಯಾಬಲಗಳನ್ನ ತೆಗೆದುಕೊಂಡು ಹೋಗಿ ಈಗಾಗಲೇ ದೆಹಲಿಯ ಹೈಕಮಾಂಡ್ ಅವರ ಗಮನಕ್ಕೆ ತಲುಪಿಸಿರುವಂಥದ್ದು. ಫೈನಲಿ ಇಲ್ಲಿ ನೋಡೋದಾದ್ರೆ CM ಸಿದ್ದರಾಮಯ್ಯನವರ ಕಡೆ ಸಂಖ್ಯಾಬಲ ಹೆಚ್ಚಾಗಿರುವಂತೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಬಟ್ ಇಲ್ಲಿ ಗ್ರೌಂಡ್ ರಿಪೋರ್ಟ್ ನೋಡೋದಾದ್ರೆ ಎಲೆಕ್ಷನ್ ನಲ್ಲಿ ಫೀಲ್ಡ್ಗೆ ಇಳಿದು ಕೆಲಸ ಮಾಡುವಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಕೆಲಸ ಮಾಡುವಂತ ಏಕೈಕ ಲೀಡರ್ ಯಾರಾದರೂ ಕರ್ನಾಟಕದಲ್ಲಿ ಇದ್ದಾರೆ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಮಾತ್ರ. ಸೊ ಅಷ್ಟು ಸಂಘಟನಾ ಚಾತುರ್ಯತೆಯನ್ನು ತೋರಿಸಿ, ಚಾಣಾಕ್ಷತನವನ್ನು ತೋರಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಸಾಕಷ್ಟು ಕೊಡುಗೆ ಇದೆ ಡಿ ಕೆ ಶಿವಕುಮಾರ್ ಅವರದು. ಇದನ್ನ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೂಗುಡ್ತಾರೆ, ಅವರು ಕೂಡ ಒಪ್ಕೊಂಡಿದ್ದಾರೆ. ಬಟ್ ಏನೇ ಕ್ರಾಂತಿ ಆದ್ರೂ, ನವೆಂಬರ್ ಡಿಸೆಂಬರ್ ಕ್ರಾಂತಿ ಆದ್ರೂ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಸಂಖ್ಯಾಬಲ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಅಷ್ಟು ಸುಲಭಕ್ಕೆ CM ಆಗೋದಕ್ಕೆ, ಆ ಕುರ್ಚಿ ಅಲಂಕರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಇಂದ ನಿಜಕ್ಕೂ ಸಾಧ್ಯನಾ? ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.